ವಿಜಯ್ ರಾಘವೇಂದ್ರ ಮತ್ತು ಡಾಕ್ಟರ್ ಅಶ್ವಿನಿ ಚಂದ್ರಶೇಖರ್ ವೈರಲ್ ಸುದ್ದಿಯ ಹಿಂದಿನ ಅಸಲಿ ಏನು? ನಮಸ್ಕಾರ ವೀಕ್ಷಕರೇ. ಸ್ಯಾಂಡಲ್ವುಡ್ನ ಚಿನ್ನದ ಹುಡುಗ ವಿಜಯ್ ರಾಘವೇಂದ್ರ ಅವರ ಜೀವನದಲ್ಲಿ ಸಂಭವಿಸಿದ ಅನಿರೀಕ್ಷಿತ ಘಟನೆಗಳು ನಮಗೆಲ್ಲ ತಿಳಿದೇ ಇದೆ. ಪತ್ನಿ ಸ್ಪಂದನಾ ಅವರ ಗಲ್ಲಿಕೆಯಿಂದ ವಿಜಯ್ ರಾಘವೇಂದ್ರ ಅವರು ಅನುಭವಿಸಿದ ನೋವು ಆಗಿರಬಹುದು, ತುಂಬ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಆದರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಆಘಾತಕಾರಿ ಮತ್ತು ಕುತೂಹಲಕಾರಿ ಸುದ್ದಿ ಹರಿದಾಡ್ತಾ ಇದೆ. ವಿಜಯ್ ರಾಘವೇಂದ್ರ ಅವರು ಎರಡನೇ ಮದುವೆ ಆಗುತ್ತಿದ್ದಾರೆ, ಅದು ಒಬ್ಬ ಡಾಕ್ಟರ್ ಜೊತೆ. ಯಾರಿಗೆ ಅಶ್ವಿನಿ ಚಂದ್ರಶೇಖರ್? ಇದೆಲ್ಲ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ಉತ್ತರವನ್ನು ಹುಡ್ಕೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ವಿಜಯ್ ರಾಘವೇಂದ್ರ ಅವರ ಹೆಸರಿನ ಜೊತೆ ಈ ಹೆಸರು ಕೇಳಿ ಬರುತ್ತಿರುವುದು ಅಶ್ವಿನಿ ಚಂದ್ರಶೇಖರ್. ಮೂಲತಃ ಶಿವಮೊಗ್ಗದವರಾದ ಇವರು ಅಶ್ವಿನಿ ಅವರು ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರ ಹಿನ್ನೆಲೆ ನಿಜಕ್ಕೂ ಒಂದು ಆಸಕ್ತಿದಾಯಕವಾಗಿದೆ. ಇವರ ಕೇವಲ ನಟಿ ಅಷ್ಟೇ ಅಲ್ಲ, ವೃತ್ತಿಯಲ್ಲಿ ಒಂದು ಡಾಕ್ಟರನ್ನು ಮುಗಿಸಿದವರು. ಹೌದು ಸ್ನೇಹಿತರೆ, ಈ ಪದವಿಯನ್ನು ಪಡೆದಿದ್ದರೂ ನಟನೆಯ ಮೇಲೆ ಆಸಕ್ತಿಯಿಂದ ಅವರು ಚಿತ್ರರಂಗದ ಕಡೆ ಮುಖ ಮಾಡಿದ್ರು. ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ನೃತ್ಯದಲ್ಲಿ ವಿದ್ವತ್ ಪೂರೈಸಿ ಪ್ರತಿಭಾನ್ವಿತ ನರ್ತಕಿಯೂ ಕೂಡ ಹೌದು. ಅಶ್ವಿನಿ ಚಂದ್ರಶೇಖರ್ ಅವರು ಕನ್ನಡ ಮತ್ತು ತಮಿಳು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ ಪ್ರೇಮ ಪಲ್ಲಕ್ಕಿ ಎಂಬ ರೊಮ್ಯಾಂಟಿಕ್ ಪ್ರೇಮ ಕಥೆಯ ಸಿನಿಮಾದ ಮೂಲಕ ಇವರು ನಾಯಕಿಯಾಗಿ ಪಾದಾರ್ಪಣೆಯನ್ನ ಮಾಡಿದರು. ಇದಾದ ನಂತರ ಟೋಪಾ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ. ಕೇವಲ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ತಮಿಳು ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿ ತಮ್ಮ ನಟನಾ ಕೌಶಲ್ಯವನ್ನು ಪ್ರದರ್ಶಿಸಿದ್ದಾರೆ. ಒಂದು MBBS ಆಗಿದ್ದರೂ ನಟನೆಯಲ್ಲಿ ಇವರು ತೋರುತ್ತಿರುವ ಆಸಕ್ತಿ ಮತ್ತು ಕೌಶಲ್ಯ ನಿಜಕ್ಕೂ ಪ್ರಶಂಸನೀಯ. ಈಗ ಮುಖ್ಯ ವಿಷಯ ಏನಪ್ಪಾ ಅಂತ ಅಂದರೆ, ವಿಜಯ್ ರಾಘವೇಂದ್ರ ಮತ್ತು ಅಶ್ವಿನಿ ಚಂದ್ರಶೇಖರ್ ಇವರ ಹೆಸರು ಒಟ್ಟಿಗೆ ಏಕೆ ಕೇಳಿ ಬರ್ತಿದೆ? ಇದಕ್ಕೆ ಕಾರಣ ರಿಪ್ಪನ್ ಸ್ವಾಮಿ ಎಂಬ ಸಿನಿಮಾ. ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಅವರು ಮುಖ್ಯ ಭೂಮಿಯಲ್ಲಿ ನಟಿಸುತ್ತಿದ್ದಾರೆ ಮತ್ತು ಅಶ್ವಿನಿ ಚಂದ್ರಶೇಖರ್ ಅವರು ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ವಿಶೇಷವೆಂದರೆ ಈ ಸಿನಿಮಾದಲ್ಲಿ ಅಶ್ವಿನಿ ಅವರು ಡಾಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಪಾತ್ರವು ಅತ್ಯಂತ ಗಂಭೀರ ಮತ್ತು ಕೌಟುಂಬಿಕ ಹಿನ್ನೆಲೆಯುಳ್ಳ ಮಹತ್ವದ ಪಾತ್ರದಾಗಿದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಎರಡನೇ ಮದುವೆ ಸುದ್ದಿಗೂ ಮತ್ತು ಈ ಸಿನಿಮಾ ಪಾತ್ರಕ್ಕೂ ನೇರ ಸಂಬಂಧವಿರುವಂತೆ ಕಾಣುತ್ತಿದೆ. ಸಿನಿಮಾದಲ್ಲಿ ಡಾಕ್ಟರ್ ಪಾತ್ರ ಮಾಡಿರುವ ಅಶ್ವಿನಿ ಅವರ ಫೋಟೋಗಳು ಹೊರಬಂದಾಗ ಜನರು ಅದನ್ನು ನಿಜ ಜೀವನದಲ್ಲಿ ಮದುವೆ ಸುದ್ದಿ ಎಂದು ತಪ್ಪಾಗಿ ಭಾವಿಸಿರುವ ಸಾಧ್ಯತೆಗಳಿವೆ. ಮೂಲತಃಗಳ ಪ್ರಕಾರ ಇದು ಸಿನಿಮಾದ ಕಥೆಗೆ ಸಂಬಂಧಿಸಿದ ವಿಚಾರವೇ ಹೊರತು ವೈಯಕ್ತಿಕ ಜೀವನದಲ್ಲಿ ಅಧಿಕೃತ ಸುದ್ದಿ ಇಲ್ಲ. ಸಿನಿಮಾ ರಂಗದಲ್ಲಿ ಇಂತಹ ಗೊಂದಲಗಳು ಸಾಮಾನ್ಯ. ಒಟ್ಟಿನಲ್ಲಿ ವಿಜಯ್ ರಾಘವೇಂದ್ರ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಮತ್ತು ಅಶ್ವಿನಿ ಚಂದ್ರಶೇಖರ್ ಅವರು ರಿಪ್ಪನ್ ಸ್ವಾಮಿ ಸಿನಿಮಾದ ಮೂಲಕ ದೊಡ್ಡ ಬ್ರೇಕ್ ನಿರೀಕ್ಷೆಯಲ್ಲಿ ಇದ್ದಾರೆ. ಇಂತಹ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡುವ ಮೊದಲು ಅಧಿಕೃತ ಮಾಹಿತಿಯನ್ನು ಕಾಯುವುದು ಒಳಿತು. ಈ ಸುದ್ದಿ ಬಗ್ಗೆ ನಿಮ್ಗೆ ಏನಿಸುತ್ತೆ? ವಿಜಯ್ ರಾಘವೇಂದ್ರ ಅವರು ಎರಡನೇ ಮದುವೆಯನ್ನು ಆಗೋಕೆ ಸಿದ್ಧರಾಗ್ತಾರಾ ಅಥವಾ ತಮ್ಮ ಹೆಂಡತಿ ಸ್ಪಂದನಾ ಅವರ ನೆನಪಿನಲ್ಲಿ ಕಾಲವನ್ನು ಕಳೀತಾರಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.